ಅಮ್ಮ ಅಮ್ಮ ಇದೇನಿದು ಇಷ್ಟೊಂದು ಲಾಡು ಮಾಡ್ತಿದ್ಯಾ? ಯಾರಾದ್ರೂ ಬರ್ತಾರಾ ಅಮ್ಮ? ಅಮ್ಮ ಏನಾದ್ರೂ ಹಬ್ಬ ಇದ್ಯಾ? ಹಬ್ಬ ಅಲ್ಲ ಕಣೆ, ಇವತ್ ನಿಮ್ಮ ಅಣ್ಣ ರವಿ ಓದ್ ಮುಗಿಸ್ಕೊಂಡು ಊರಿಗೆ ಬರ್ತಾ ಇದ್ದಾನೆ, ಅದಕ್ಕೆ ಲಡ್ಡು ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣನ ಯಾವಾಗ ಬರ್ತೇನಮ್ಮ? ಯಾವಾಗ ಬರ್ತೇನಮ್ಮ? ನಿಮ್ಮಪ್ಪ ಬಸ್ ಸ್ಟ್ಯಾಂಡ್ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಚೆನ್ನಾಗಿದೆ ಚಂದ್ರು, ಚೆನ್ನಾಗಿದೆ ಉಷಾ. ನಡಿ ನಡಿ. ಅಮ್ಮ ಅಮ್ಮ ರವಿ ಚೆನ್ನಾಗಿದ್ದೀನಮ್ಮ. ಅಮ್ಮ ಡಿಗ್ರಿ ಮುಗ್ದಿದ್ದೆ ತಡ, ನಿಮ್ಮೆಲ್ಲರೂ ಎಷ್ಟೊತ್ತು ನೋಡ್ತೀರಂತ ಒಂದೇ ಸಮ ಒದ್ದಾಡ್ತಿತ್ತಮ್ಮ ನನ್ನ ಜೀವ. ಏನ್ ಹಾಗೆ ಹೇಳ್ಬಿಟ್ಟೆ? ಇಲ್ಲಿ ಮಾತ್ರ ಏನ್ ಕಮ್ಮಿ, ನಿಮ್ಮಮ್ಮ ಪಾಪ ಹೇಗೆ ಒದ್ದಾಡ್ತಾ ಇಲ್ಲ ಗೊತ್ತೇನು? ನಿನಗೆ ರವಿ ಅಂತ ಹೆಸರಿಟ್ವಾ? ಆ ಮೇಲಿರೋ ರವಿ ಹೇಗೆ ಪ್ರಪಂಚಕ್ಕೆಲ್ಲ ಬೆಳಕು ಕೊಟ್ಟು ಕೀರ್ತಿಶಾಲಿ ಆಗಿದಾನೋ ಹಾಗೆ ಅವಳ ಮಗ ನೀನ್ ಕೀರ್ತಿಶಾಲಿ ಆಗ್ಬೇಕು ಅಂತ ಕಂಡು ದೇವ್ರ ಕೈ ಮುಗ್ದಾಳೆ ಗೊತ್ತೇನೋ? ನೀವಿಬ್ಬರ ಆಶೀರ್ವಾದದಿಂದಲೇ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದು. ರವಿ, ಬರೀ ತಂದೆ ತಾಯಿಗಳ ಆಶೀರ್ವಾದ ಇದ್ರೆ ಸಾಲದಪ್ಪ. ಮಕ್ಕಳು ತಮ್ಮ ಜವಾಬ್ದಾರಿ ತಿಳ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬರ್ಬೇಕು. ಏನಮ್ಮ ನೀನು? ಅಣ್ಣ ಬಂದ್ ಎಷ್ಟೊತ್ತಾಯ್ತು, ಲಾಡುನೇ ಕೊಡ್ಲಿಲ್ಲ. ಜವಾಬ್ದಾರಿ ಆ ದಾರಿ ಈ ದಾರಿ ಅಂತಿದ್ಯಾ? ಮೊದ್ಲು ನಿಮ್ಮ ಅಣ್ಣಂಗೆ, ಆಮೇಲೆ ನಿಮ್ಗೆ. ಮೊದಲು ಇವರಿಬ್ರಿಗೆ. ಸರಿ ಸರಿ, ಕೈ ಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡ್ತೀರಂತೆ. ಬರೇ ನಡಿ ನಡಿ. ಕೂತ್ಕೊಳ್ಳ. ರವಿ, ಡಿಗ್ರಿ ಅಂತೂ ಮುಗಿಸ್ಬಿಟ್ಟೆ, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಅಪ್ಪ ಅದು ಅದು ಹೇಳು. ಟೆಕ್ಸ್ಟೈಲ್ ವ್ಯಾಪಾರ ಮಾಡ್ತೀಯಾ? ಇಲ್ಲಪ್ಪ, ಮುಂದಕ್ಕೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದ್ಬೇಕಂತ ಇದ್ದೀನಿ. ಓದ್ಬೇಕಾ? ಶಬಾಷ್. ಅನ್ನಪೂರ್ಣ, ಅನ್ನಪೂರ್ಣ, ಏನು ಅಂದ್ರೆ? ಬೇಗ ಬಾರಿ ಇಲ್ಲಿ. ಕೇಳಿದೇನೆ ನನ್ನ ಮಗನ ಮಾತನ್ನ, ಅವನು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದ್ತಾನಂತೆ. ಅದೇನ್ ಇಂಜಿನಿಯರಿಂಗೋ ಏನೋ, ಒಟ್ನಲ್ಲಿ ನನ್ ಮಗ ನನ್ ಕಣ್ಮುಂದೆ ದೊಡ್ಡ ವ್ಯಕ್ತಿ ಆಗ್ಬೇಕು, ಅಷ್ಟೇ ನನ್ನ ಆಸೆ. ಅಷ್ಟೇ ತಾನೇ ನಿನ್ನ ಆಸೆ? ರವಿ, ಎಲ್ಲಿವರೆಗೂ ಓದ್ತೀಯೋ ಅಲ್ಲಿವರೆಗೂ ಓದೋ, ನಾನ್ ನಿನ್ ಓದಿಸ್ತೀನಿ. ಅಪ್ಪ, ನೀವು ದುಡಿತಿರುವಾಗ ನಾನ್ ನಿಮಗೆ ಸಹಾಯ ಮಾಡ್ದೆ ಮತ್ತೆ ನಿಮಗೆ ತೊಂದರೆ ಕೊಟ್ಟು ಓದೋದು ಅಂದ್ರೆ? ಮುಚ್ಚ ಬಾಯಿ. ದೇವ್ರು ನನಗಿನ್ನ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ ಕಣೋ. ಪಾರ್ಟ್ ಟೈಮ್ ಕೆಲಸ ಮಾಡೋದು ನಾನ್ ನಿನ್ನ ಓದಿಸ್ತೀನಿ, ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ, ಓದೋದ್ರ ಕಡೆ ಗಮನ ಕೊಡು. ಪ್ರಯಾಣ ಮಾಡ, ಆಯಾಸಾಗಿದೆ, ಹೋಗಷ್ಟು ಹೋಗು. ಸರಿ ಹೋಗ. ಅನ್ನಪೂರ್ಣ, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನಲ್ಲ ಅಂತ ಹುಮ್ಮಸ್ನಿಂದ ಅವನ್ನ ಮುಂದೆ ಓದಿಸ್ತೀನಿ ಅಂತ ಹೇಳ್ಬಿಟ್ಟೆ. ಈಗ ಏನೇ ಮಾಡೋದು? ನಿನ್ನ ಹತ್ರ ಇದ್ದ ಚೂರು ಪಾರು ಒಡವೆಗಳನ್ನೆಲ್ಲ ಮಾರಿ ಅವನು ಇಲ್ಲಿವರೆಗೂ ಓದಿಸಿದ್ದಾಯ್ತು. ಮುಂದೆ ಏನ್ ಮಾಡ್ಬೇಕು ನಂಗೊಂದು ಅರ್ಥವೇ ಆಗ್ತಾ ಇಲ್ಲ. ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಿಮ್ ಯಜಮಾನ್ರ ನಿಮ್ ಮಾತ್ ಮೀರಲ್ಲ, ನೀವ್ ಹೇಳ್ದಾಗ ಕೇಳ್ತಾರೆ. ನೀವ್ ಒಂದು ಮಾತು ಹೇಳಿದ್ರೆ ಅವ್ರ ನಮ್ ಮಗನ್ ಓದ್ಸಲ್ವೇ? ಏನ್ ಹೇಳ್ತಾ ಇದೀಯ? ಯಜಮಾನ್ರ ಹತ್ರ ಹೋಗಿ ನನ್ನ ಮಗನ್ನ ನೀನ್ ಓದಿಸಿ ಅಂತ ಹೇಳದ? ಭಿಕ್ಷೆ ಬೇಡುತ್ತೇನು? ಸ್ವಾಭಿಮಾನ ಕಳ್ಕೊಂಡು ಬಾಳೋದಕ್ಕಿಂತ ಸಾಯೋದೇ ವಾಸಿ. ಅಯ್ಯೋ ಬಿಡ್ತಾ ಅಂದಿ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಹೋಗ್ಲಿ, ಸಾಲ ಅಂತ ಕೇಳಿ. ಸರಿ, ಹಾಗೂ ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ರವಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಮಯ ಸಂದರ್ಭ ನೋಡಿ ಕೇಳಿ ನೋಡ್ತೀನಿ. ಧರ್ಮಯ್ಯ ಅಂತ ಇಡೀ ಊರೇ ಕರೀತಾ ಇದೆ ನನ್ನನ್ನ. ಆದ್ರೆ ದಾನ ಮಾಡೋ ಈ ಕೈಗಳು ನಿನ್ನ ಮುಂದೆ ಕೈಯೊಡ್ಡಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾಗರಾಜ, ನಾನು ಬೇಡ್ಕೊಳ್ಳೋದು ಹಣ ಅಲ್ಲಪ್ಪ, ನನ್ನ ಮಾನ ಮರ್ಯಾದೆ. ದಯವಿಟ್ಟು ಅದನ್ನು ಉಳಿಸ್ಕೊಡಪ್ಪ. ಒಬ್ಬನೇ ತಮ್ಮ ಅಂತ ನಿನ್ನ ಚೆನ್ನಾಗಿ ಓದಿಸಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೇಕು ಅಂತ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನೀನು ಕುಡಿಯೋದು ಜೂಜಾಡೋದ್ರಲ್ಲೇ ಕಾಲ ಕಳೆದು ಬಿಟ್ಟೆ. ಕೊನೆ ಉಪಾಯ ಅಂತ ನನ್ನ ಬಿಸ್ನೆಸ್ ನಲ್ಲಿ ನಿನ್ನನ್ನು ಸರಿಸಮನಾದ ಪಾರ್ಟ್ನರ್ ಮಾಡ್ಕೊಂಡೆ, ಅದರಲ್ಲೂ ನೀನು ಜವಾಬ್ದಾರಿ ಇಲ್ಲದೆ ನಡ್ಕೊಂಡೆ. ಯಜಮಾನ್ರೆ ನಮಸ್ಕಾರ. ಬನ್ನಿ ಸಿದ್ದರಾಮಯ್ಯ, ಬಾಪ ರವಿ. ಇರ್ಲಿ ಇರ್ಲಿ ಇರ್ಲಿ, ಚೆನ್ನಾಗಿರಪ್ಪ. ನೀನು ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋ ವಿಷಯ ನಿಮ್ ತಂದೆ ಹೇಳಿದ್ರು, ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತಪ್ಪ. ಲೋ ನಾಗರಾಜ, ಈ ರವಿನಾದ್ರೂ ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಯ್ಯ. ಇವನ ಬಾಯಿನಲ್ಲಿ ಯಾವಾಗಲೂ ಇದೆ. ಏನ್ ಓದಿ ಏನ್ ಪ್ರಯೋಜನ ಯಜಮಾನ್ರೆ? ನನ್ನ ಮಗನ ಹುಟ್ಬಿಟ್ನಲ್ಲ, ಇವನಿನ್ನೂ ಓದಬೇಕು ಅಂತ ಹೇಳ್ತಾನೆ, ಆದ್ರೆ ಓದಿಸೋ ಶಕ್ತಿ ನನಗಿಲ್ವಲ್ಲ. ರವಿ, ನೀನ್ ಎಷ್ಟು ಓದ್ತೀಯೋ ಅಷ್ಟು ಓದು, ಅದನ್ನ ನಾನ್ ನೋಡ್ಕೊಳ್ತೀನಿ.
ನೀನು ನರಸಿಂಹಯ್ಯನವ್ರ ಮಗ ಚಿನ್ನಸ್ವಾಮಿ ತಾನೆ? ಯಾಕಪ್ಪ ಅಳ್ತಾ ಇದೀಯಾ? ಹೊಟ್ಟೆ ಹಸಿತಾಯ್ತು. ಚಿಕ್ಕಮ್ಮನಿಗೆ ಊಟಕ್ಕೆ ಹಾಕನ್ ಕೇಳಿದಿಕ್ಕೆ ಚೆನ್ನಾಗ್ ಹೊಡೆದು ಆಚೆ ಕಳಿಸ್ಬಿಟ್ಲು. ಅಯ್ಯಯ್ಯೋ, ತಾಯಿ ಇಲ್ಲ ತಬ್ಲಿನ ಹೇಗ ನೋಡ್ಕೊಳ್ಳೋದು? ಬಾಪ, ನಾನ್ ನಿಂಗೆ ಊಟ ಹಾಕ್ತೀನಿ. ಬಾ. ಯಾಕಪ್ಪ ನನ್ನನ್ನೇ ನೋಡ್ತಾ ಇದೀಯಾ? ನಿಮ್ಮನ್ ನೋಡಿದ್ರೆ ನಮ್ಮಮ್ಮನ್ ನಾಪ್ಕ ಬರುತ್ತೆ, ಅದಕ್ಕೆ. ನಾನು ನಿಮ್ಮಮ್ಮ ಅಂತಾನೆ ತಿಳ್ಕೊ. ನಿಂಗ್ ಹಸುವಾದಾಗ್ಲೆಲ್ಲ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗು. ಅಣ್ಣ, ಸ್ಟೇಷನ್ಗೆ ಆಟೋದಲ್ಲಿ ಹೋಗೋದ್ ಬೇಡ ಅಣ್ಣ, ನಡ್ಕೊಂಡೇ ಹೋಗೋಣ. ಲೇ, ಅಣ್ಣನಿಗೆ ಆಟೋ ರಿಕ್ಷಾ ದುಡ್ಡು ಉಳಿಸೋದಕ್ಕೆ ನೋಡ್ತಾ ಇದೆಯೇನೋ? ಹಣ ಉಳ್ಸಕ್ಕಲ್ಲಪ್ಪ, ಆಟೋಲ್ ಹೋದ್ರೆ ಬೇಗ ಸ್ಟೇಷನ್ ಸಿಕ್ಬಿಡುತ್ತೆ. ನಡ್ಕೊಂಡೋದ್ರೆ ಸ್ವಲ್ಪ ಹೊತ್ತಾದ್ರೂ ಅಣ್ಣನ ಜೊತೆಲಿ ಇರ್ಬೋದು, ಅದಕ್ಕೆ. ಚಂದ್ರು, ಈ ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿ ಕೊಡೋ ನಿನ್ಗೆ. ದೇವ್ರು ಕಡೆವರೆಗೂ ಅಣ್ಣ ತಮ್ಮಂದ್ರನ್ನ ಹೀಗೆ ಇಟ್ಟಿರ್ಬೇಕು ಅಂತ ನನ್ನ ಆಸೆ. ಅಮ್ಮ, ನಿಮ್ಮ ಮೇಲೆ ಆಣಿಟ್ಟು ಹೇಳ್ತೀನಿ, ನಾನು ಓದ್ ಮುಗಿದ ತಕ್ಷಣ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ. ಆಗ ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಡ್ತೀನಿ. ನನ್ನ ತಮ್ಮ ಚಂದ್ರುಗೆ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ನನ್ನ ತಂಗಿ ಉಷಾಗೆ ಒಳ್ಳೆ ಕಡೆ ಸಂಬಂಧ ನೋಡಿ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಡ್ತೀನಪ್ಪ. ಅದ್ರ ಬಗ್ಗೆ ಈಗ್ಲೇ ಯಾಕೆ ಯೋಚನೆ ಮಾಡ್ತೀಯಾ? ಮೊದ್ಲು ನೀ ಚೆನ್ನಾಗಿ ಓದಿ ಮುಂದೆ ಬಾ. ರವಿ, ಟ್ರೈನಿಂಗ್ ಲೇಟ್ ಆಯ್ತು, ನಡಿಯಪ್ಪ. ಅಮ್ಮ, ನಾನು ಬರ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ನಿನ್ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಟೈಮ್ ಸರಿಯಾಗಿ ಊಟ ಮಾಡು. ಚೆನ್ನಾಗಿ ಊಟ ಮಾಡ್ತಾನೆ. ಆಮೇಲೆ ಆಗ ಕಾಗದ ಬರೆಯೋದ್ ಮರಿಬೇಡ. ಗಂಟೆಗೊಂದು ಕಾಗದ ಬರೀತಾನೆ, ನಡಿಯೋ. ಉಷಾ, ನಾನು ಬರ್ಲಾ? ಹೊತ್ತಾಯ್ತು. ಇಲ್ಲಿ ಬರ. ಬಿಡಪ್ಪ, ಬಿಡು, ಬಿಡು. ಅಪ್ಪ. ಬಾ. ರವಿ, ಆಟೋ ಇಲ್ಲ, ನಡ್ಕೊಂಡು ಹೋಗೋಣ, ನಡಿ. ಸರಿಯಪ್ಪ, ಅಮ್ಮ ನಾನು ಬರ್ತೀನಿ. ನನಗಳ್ಬೇಡ ಅಂತ ಹೇಳಿ ನೀನೇ ಅಳ್ತಿದ್ಯಲ್ಲಮ್ಮ. ಇದ್ ಕಣ್ಣೀರಲ್ಲಪ್ಪ, ಆನಂದ ಬಾಷ್ಪ.